ತಾನೆ? ಮತ್ತೆ ಏನ್ ಯೋಗ್ಯತೆ ಇದೆ ಅಂತ ನಮ್ಮ ಅಣ್ಣನ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ ಜನ್ಮಕ್ಕೆ ಯಾರಾದ್ರೂ ನೆಮ್ಮದಿಯಾಗಿ ಒಂದ್ ತುತ್ ಬಾಯಿಗೆ ಇಡ್ತಾರೆ ಅಂದ್ರೆ ಅದನ್ನ ಸಹಿಸ್ಕೊಳಕ್ ನಿಮ್ ಕೈಲಿ ಆಗಲ್ಲ ಅಲ್ವಾ? ಏ ಅತ್ತಿಗೆ, ಏನು ಎತ್ತ ಅಂತ ತಿಳಿದೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ, ಒಸಿ ಸುಮ್ಕೆ ಇರು. ನೀವಿರೋ ಜಾಗದಲ್ಲಿ ಏನು ಎತ್ತ ಅಂತ ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀವಿದ್ರೆ ಸಾಕು, ಏನಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಇವ್ರಾಡೋ ಆಟನೆಲ್ಲ ನೋಡ್ಕೊಂಡು ಕತ್ತಿಡ್ದು ಆಚೆಗ್ ತಳ್ದೆ ಇನ್ನು ಇಲ್ಲೇ ಇಟ್ಕೊಂಡಿದೀವಲ್ಲ ಮಾವ. ಕೃತಜ್ಞತೆಗೆ ಆಗಾಗಿಂತ ಮನೆ ಹಾಳು ಕೆಲಸ ಮಾಡ್ತಾ ಇರ್ತಾರೆ. ಏನ್ ಮನೆ ಹಾಳು ಕೆಲಸ ಮಾಡ್ದೆ? ನಾನೇ ರೌಡಿಗಳನ್ನ ಕಳ್ಸಿ ನಿನ್ನ ಎತ್ತಾಕೊಂಡು ಹೋಗೋ ಕೇಳಿದ್ನ, ಕೊಲೆ ಮಾಡಕ್ ಕೇಳಿದ್ನ? ನೀನೇನೇ ಎಗ್ರಾಡದಿದ್ರು ಆ ಜ್ಯೋತಿ ತವ ಹೋಗಿ ಎಗ್ರಾಡು. ಹೌದು, ಜ್ಯೋತಿನ ಕಿಡ್ನಾಪ್ ಮಾಡಿಸಿದ್ದು, ಆದ್ರೆ ಕೊಲೆ ಮಾಡಕ್ ನೋಡಿದ್ದು ನಿನ್ನಳಿಯ. ಅದನ್ನ ಮರಿಬೇಡ.